ಮೇಡಮ್. ತಾವು ಏನು ಹೇಳ್ತೀರಿ ಮೇಡಮ್ ಈ ಚುನಾವಣೆ ಬಗ್ಗೆ? ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರದಿಂದ ಎಸ್ಪೆಷಲಿ ದಾವಣಗೆರೆ ಸೌತ್ ಜನ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಸರ್ಕಾರ ಇದೆ ಅಂತ ಹೇಳೋರೇ ಜಾಸ್ತಿ. ಯಾಕೆಂದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣದ ಬಗ್ಗೆ, ಎಂಪವರ್ಮೆಂಟ್ ಬಗ್ಗೆ, ಪ್ರತಿ ವಿಚಾರದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಪ್ರಯಾರಿಟಿ ಕೊಡೋರವರು. ಅವರೇ ಇಂಥ ಶಾಕ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕಮ್ಯುನಿಟಿಗೆ. ನಿಜವಾಗ್ಲೂ ನಾನಿಲ್ಲಿ ಗ್ರೌಂಡ್ ಲೆವೆಲಲ್ಲಿ ಸುಮಾರು ಜನ ಮಹಿಳೆಯರಿಗೆ ಮಾತಾಡಿಸ್ದೆ, ಚಿಕ್ಕ ಪುಟ್ಟ ಇಲ್ಲಿ ಅಂಗಡಿಗಳಲ್ಲೆಲ್ಲ ಮಾತಾಡಿಸಿದಾಗ ಎಲ್ಲರೂ ಶಾಕ್ ಆಗಿದ್ದಾರೆ. ಹೀಗಾಗಬಹುದಾ, ಹೀಗಾಗುತ್ತಾ ಅಂತ. ಯಾಕೆ ಅಂದರೆ ನೀವಿಲ್ಲಿ ನೋಡಿರಬಹುದು, ನೀವೇ ಇಲ್ಲಿ ಓಡಾಡ್ತಾ ಇದ್ದೀರಾ ಸುಮಾರು ದಿನಗಳಿಂದ, ಯಾವ ಲೆವೆಲ್ ಪರಿಸ್ಥಿತಿ ಇದೆ. ಮೂಲಭೂತ ಸೌಕರ್ಯಗಳು, ಬೇಸಿಕ್ ಫುಡ್, ಶೆಲ್ಟರ್, ಕ್ಲೋತಿಂಗ್ ಬಿಟ್ಟು ಅಷ್ಟೇನು ಎಂಪವರ್ ಆಗಿಲ್ಲ ಇಲ್ಲಿ ಜನ. ಎಜುಕೇಷನ್ ಬಗ್ಗೆ ಪ್ರಯಾರಿಟಿ ನಮ್ಮ ಜನನೇ ಕೊಟ್ಟಿಲ್ಲ. ಅಂಥದ್ರಲ್ಲಿ ಎಸ್ಪೆಷಲಿ ಇಂತಹ ಕಾನ್ಸ್ಟಿಟ್ಯೂಷನ್ಸಿಯಲ್ಲಿ ಮುಸಲ್ಮಾನರು ಎಂಪವರ್ಮೆಂಟ್ ಆಗಬೇಕು ಅಂದರೆ ಮುಸ್ಲಿಂ ರೆಪ್ರೆಸೆಂಟೇಷನ್ ಜಾಸ್ತಿ ಆಗಬೇಕು. ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಇಂಥ ನಿರ್ಧಾರ ತೆಗೆದುಕೊಂಡಿದೆಯಾ ಅನ್ನೋದೇ ಮೊದಲನೇದಾಗಿ ಮುಸಲ್ಮಾನರಿಗೆ ಇಲ್ಲಿ ಶಾಕ್ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ವಿ ಮೇಡಮ್, ಮುಸ್ಲಿಮರನ್ನ ಮತ ಬಳಕೆಗಳಿಗೆ ಅಷ್ಟೇ ಬಳಕೆ ಮಾಡ್ಕೊತಾರೆ ಅಂತೇಳಿ. ಇದು ನಿಜವಾಯ್ತಾ ಎಲ್ಲೋ ಒಂದು ಕಡೆ? ಯಾಕಂದರೆ ಸುಮಾರು 85,000ಕ್ಕೂ ಹೆಚ್ಚು ಮತಗಳಿರ್ತಕ್ಕಂಥ ಕ್ಷೇತ್ರದಲ್ಲಿ ಈ ರೀತಿ ಅನ್ಯಾಯ ಆಗಿದೆ. ಇನ್ನು ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತಾರೆ ಅನಿಸುತ್ತಾ ಮೇಡಮ್? ಕೆಲ ಮಹಿಳೆಯರಿಗೆ ನಾನಿಲ್ಲಿ ಮಾತಾಡಿಸ್ದೆ. ಮುಸಲ್ಮಾನರು ಅತಿ ಹೆಚ್ಚು ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಕೊಟ್ಟು ಗೆಲ್ಲಿಸಿದ್ದಾರೆ ಅಂದರೆ ಇದೇ ಮುಸಲ್ಮಾನರಿಗೆ ಕಾಂಗ್ರೆಸ್ ಸರ್ಕಾರವನ್ನು ಸೋಲಿಸೋ ಶಕ್ತಿ ಕೂಡ ಇದೆ ಅಲ್ವಾ? ಒಂದು ಸರಿ ಸೋಲಿಸಿದ್ರೆ ಮುಸಲ್ಮಾನರು ಯಾಕೆ ನಾವು ವೋಟ್ ಬ್ಯಾಂಕ್ ಮಾತ್ರ ಅಲ್ಲ ಅಂತ ಹೇಳಿ ಅರ್ಥ ಆಗಬೇಕು. ಅಟ್ಲೀಸ್ಟ್ ಮುಸಲ್ಮಾನರು ಮೈನಾರಿಟಿ ಲೀಡರ್ಸು, ಅಷ್ಟು ಜನ MLAಗಳು, ಮಿನಿಸ್ಟರ್ಗಳು ಎಲ್ಲರೂ ಟ್ರೈ ಮಾಡಿದರು, ಎಲ್ಲರೂ ರಿಕ್ವೆಸ್ಟ್ ಮಾಡಿದರು, ಎಲ್ಲರೂ ಮೀಟಿಂಗ್ ಮಾಡಿದರು. ಅವರ ಬೆಲೆಗೆ, ಅವರ ಮಾತಿಗೆ ಬೆಲೆ ಇಲ್ವಾ ಅಂತ. 224 ಕಾನ್ಸ್ಟಿಟ್ಯೂನ್ಸಿ ಇದೆ ಇಡೀ ರಾಜ್ಯದಲ್ಲಿ. ಮುಸಲ್ಮಾನರು 24 ಜನ ಲೀಡರ್ ಇರಬಾರ್ದಾ? ಯಾಕೆ ಎಲ್ಲರೂ ಅಷ್ಟು ಅನ್ಸೇಫ್ ಫೀಲ್ ಮಾಡ್ತಾರೆ? ಕೇವಲ 9 ಜನ ನಮ್ಮ ರೆಪ್ರೆಸೆಂಟೇಟಿವ್ಸು. ಎಂತಹ ನಾಚಿಕೆಗೇಡಿನ ವಿಚಾರ ಇದು. 24 ಜನ ಬೇಡವಾ? ಯಾರು ನೀವು ಅಪಾರ್ಚುನಿಟಿ ಕೊಟ್ಟರೆ ತಾನೇ ಮುಂದೆ ಬರೋದು. ಇಲ್ಲವಾದಲ್ಲಿ ಮುಸಲ್ಮಾನರು ಆಲ್ಟರ್ನೇಟ್ ಹುಡ್ಕೊಳ್ಳೇಬೇಕಾಗುತ್ತೆ. ಏನಾಗುತ್ತೆ ಮೇಡಮ್, ತಾವು ಕೂಡ ಸ್ಪಷ್ಟವಾದಂಥ ಒಂದು ಮಾತುಗಳನ್ನ ಹೇಳಿದ್ರಿ. ಎಲ್ಲೋ ಒಂದು ಕಡೆ ಇಲ್ಲಿರ್ತಕ್ಕಂಥ ವರಿಷ್ಠರಿಗಾಗಬಹುದು, ಇಲ್ಲಿರ್ತಕ್ಕಂಥ ರಾಜ್ಯದ ನಾಯಕರಿಗಾಗ